ನಮಸ್ತೆ. ನಿಮ್ಮೆಲ್ಲ ಸೀಕ್ರೆಟ್ ನಿಮ್ಮ ಮನೆಯವರಿಗಿಂತ ಗೂಗಲ್ಗೆ ಜಾಸ್ತಿ ಗೊತ್ತಿರುತ್ತೆ. ಹೇಗೆ ಅಂತೀರಾ? ಎಸ್, ನಿಮ್ಮ ಫೋಟೋ ಆಗಿರಬಹುದು, ಸರ್ಚ್ ಹಿಸ್ಟ್ರಿ ಆಗಿರಬಹುದು, ಲೊಕೇಶನ್ ಹಿಸ್ಟ್ರಿ ಆಗಿರಬಹುದು, ಎಲ್ಲ ಸ್ಟೋರ್ ಆಗಿರುತ್ತೆ. ಹಾಗಿದ್ರೆ ನಿಮ್ಮ ಡೇಟಾನ ಗೂಗಲ್ ಏನು ಕಲೆಕ್ಟ್ ಮಾಡಿ ಏನು ಮಾಡ್ತಾ ಇದೆ ಅದನ್ನ ಹೇಗೆ ತಿಳ್ಕೋಬಹುದು? ಜಸ್ಟ್ ಈ ಟ್ರಿಕ್ನ ಫಾಲೋ ಮಾಡಿ. ನೀವು takeout.google.comನ ಈ ವೆಬ್ಸೈಟ್ಗೆ ಹೋದರೆ ಸಾಕು. ಇದು ಗೂಗಲ್ ಟೂಲ್. ಸೊ ಈ ವೆಬ್ಸೈಟ್ಗೆ ಹೋದರೆ ನೀವು ಸರ್ಚ್ ಮಾಡಿರುವಂತಹ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿರಬಹುದು, ಕಾಲ್ ಹಿಸ್ಟ್ರಿ ಆಗಿರಬಹುದು, ಫೋಟೋಸ್ ಆಗಿರಬಹುದು, ಗೂಗಲ್ ಡ್ರೈವ್ ಆಗಿರಬಹುದು, ಲೊಕೇಶನ್ ಎಲ್ಲವೂ ಕೂಡ ಇಲ್ಲಿ ಸ್ಟೋರ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಫೋನ್ ಅಥವಾ ಲ್ಯಾಪ್ನಲ್ಲಿ ಏನೇ ಸರ್ಚ್ ಮಾಡಿದ್ರೂ ಈ ಡೇಟಾನಲ್ಲಿ ಇರುತ್ತೆ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇದೆಲ್ಲ ನಮ್ಗೆ ಇಷ್ಟ ಆಗೋಲ್ಲಪ್ಪ ಅಂತಂದರೆ, ಗೂಗಲ್ಗೆ ಶೇರ್ ಮಾಡೋದು ಬೇಡ ಅಂತಂದರೆ ಡಿಲೀಟ್ ಮಾಡೋ ಆಪ್ಷನ್ ಕೂಡ ಇರುತ್ತೆ. ನಮಸ್ತೆ. ನಿಮ್ಮೆಲ್ಲ ಸೀಕ್ರೆಟ್ ನಿಮ್ಮ ಮನೆಯವರಿಗಿಂತ ಗೂಗಲ್ಗೆ ಜಾಸ್ತಿ ಗೊತ್ತಿರುತ್ತೆ. ಹೇಗೆ ಅಂತೀರಾ? ಎಸ್, ನಿಮ್ಮ ಫೋಟೋ ಆಗಿರಬಹುದು, ಸರ್ಚ್ ಹಿಸ್ಟ್ರಿ ಆಗಿರಬಹುದು, ಲೊಕೇಶನ್ ಹಿಸ್ಟ್ರಿ ಆಗಿರಬಹುದು, ಎಲ್ಲ ಸ್ಟೋರ್ ಆಗಿರುತ್ತೆ. ಹಾಗಿದ್ರೆ ನಿಮ್ಮ ಡೇಟಾನ ಗೂಗಲ್ ಏನು ಕಲೆಕ್ಟ್ ಮಾಡಿ ಏನು ಮಾಡ್ತಾ ಇದೆ ಅದನ್ನ ಹೇಗೆ ತಿಳ್ಕೋಬಹುದು? ಜಸ್ಟ್ ಈ ಟ್ರಿಕ್ನ ಫಾಲೋ ಮಾಡಿ. ನೀವು takeout.google.comನ ಈ ವೆಬ್ಸೈಟ್ಗೆ ಹೋದರೆ ಸಾಕು. ಇದು ಗೂಗಲ್ ಟೂಲ್. ಸೊ ಈ ವೆಬ್ಸೈಟ್ಗೆ ಹೋದರೆ ನೀವು ಸರ್ಚ್ ಮಾಡಿರುವಂತಹ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿರಬಹುದು, ಕಾಲ್ ಹಿಸ್ಟ್ರಿ ಆಗಿರಬಹುದು, ಫೋಟೋಸ್ ಆಗಿರಬಹುದು, ಗೂಗಲ್ ಡ್ರೈವ್ ಆಗಿರಬಹುದು, ಲೊಕೇಶನ್ ಎಲ್ಲವೂ ಕೂಡ ಇಲ್ಲಿ ಸ್ಟೋರ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಫೋನ್ ಅಥವಾ ಲ್ಯಾಪ್ನಲ್ಲಿ ಏನೇ ಸರ್ಚ್ ಮಾಡಿದ್ರೂ ಈ ಡೇಟಾನಲ್ಲಿ ಇರುತ್ತೆ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇದೆಲ್ಲ ನಮ್ಗೆ ಇಷ್ಟ ಆಗೋಲ್ಲಪ್ಪ ಅಂತಂದರೆ, ಗೂಗಲ್ಗೆ ಶೇರ್ ಮಾಡೋದು ಬೇಡ ಅಂತಂದರೆ ಡಿಲೀಟ್ ಮಾಡೋ ಆಪ್ಷನ್ ಕೂಡ ಇರುತ್ತೆ.